ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದ ಲೀಡರ್ಸ್. ಯು ಕಾಂಟ್ ಸ್ಟಾಪ್ ದೆಮ್, ಯು ಕಾಂಟ್ ಟೆಲ್ ದೆಮ್ ನೋ. ಪವರ್ ಶೇರಿಂಗ್ ನ ಹೈಡ್ರಾಮಾ ಮುಗಿತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿದೆ ಈ ಪವರ್ ಶೇರಿಂಗ್ ನ ವಿಚಾರ. ಅವರು ಬಾಯ್ಬಿಟ್ಟು ಹೇಳಂಗಿಲ್ಲ, ಬಿಡಂಗಿಲ್ಲ. ಅದನ್ನು ನೋಡಿ, ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಅದು ಅವರಿಗೆ ಬಿಟ್ಟ ವಿಚಾರ. ಇಲ್ಲಿ ಹೈಕಮಾಂಡೇ ವೀಕ್ ಆಗೋಗಿದೆ. ಹೈಕಮಾಂಡೇ ಸಿದ್ದರಾಮಯ್ಯನವರನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಆತಂಕ ಹೈಕಮಾಂಡ್ಗಿದೆ. ಯಾಕಂದರೆ ಅವರು ಮೂಲ ಕಾಂಗ್ರೆಸ್ನವರೇ ಅಲ್ಲ. ಅವ್ರು ಯಾವಾಗ ಬೇಕಾದರೂ ರೆಬೆಲ್ ಆಗಬಲ್ಲರು. ಅವರು ತಮ್ಮ ಆಪ್ತ ಬಳಗವನ್ನು ಮುಂದಿಟ್ಕೊಂಡು ಅವ್ರನ್ನ ಗುರಾಣಿಯಾಗಿ ಇಟ್ಕೊಂಡು ತಾನು CM ಆಗಿ ಉಳಿಯೋದಕ್ಕೆ ರೆಡಿ. ಈಗಾಗಲೇ ಅವರು ಅಂಥ ಪ್ರಯೋಗಗಳನ್ನು ಮಾಡಿನೂ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಂದ ಬಲಾತ್ಕಾರವಾಗಿ ಕೊಟ್ಟ ಮಾತಿನಂತೆ 2.5 ವರ್ಷ ಆದಮೇಲೆ CM ಸ್ಥಾನ ಬಿಟ್ಕೊಡಿ ಅಂತ ಕೇಳುವ ದಮ್ಮು ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಇದನ್ನು ಡಿ.ಕೆ. ಶಿವಕುಮಾರ್ ಬಾಯ್ಬಿಟ್ಟು ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ನಮ್ಮ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರಿಗೆ ಕೆಳಗಿಳಿಸಿ ನನ್ನನ್ನು CM ಮಾಡೋ ದಮ್ಮು ತಾಕತ್ತು ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಅದನ್ನೇ ಅವ್ರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಾನು ಹೈಕಮಾಂಡ್ ಮಾತು ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದೀನಿ. ಅದರಲ್ಲೇನಿದೆ, ಹೈಕಮಾಂಡ್ ಹೇಳಬೇಕು, ನಾವು ಕೇಳಬೇಕು. ಆದರೆ ಒಪ್ಪಂದ ಇತ್ತಲ್ಲ, ಅದೇನಾಯಿತು? ಕೊಟ್ಟ ಮಾತಿನಂತೆ ನಡ್ಕೋಬೇಕಿತ್ತಲ್ಲ ಅನ್ನುವ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ತಲೆ ಕೇರ್ಕೊಂಡು ಹೇಳ್ತಾರೆ, ನೋಡ್ರಿ, ನಾನು 2.5 ವರ್ಷ ಆದಮೇಲೆ ನೋಡ್ತೀನಿ ಅಂತ ಹೇಳಿದ್ದೆ, ಕೊಡ್ತೀನಿ ಅಂತೇನು ಹೇಳಿರಲಿಲ್ಲ ಅಂತ. ಇವರು ಸಮಯದ ಸಂದರ್ಭದ ಪರಿಸ್ಥಿತಿಯ ಲಾಭವನ್ನು ಬಳಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ನಾವು ಪದೇ ಪದೇ ಹೇಳಿದ್ದೀವಿ. ಪರಿಸ್ಥಿತಿಯ ಲಾಭ ಹೇಗಿದೆ ಅಂದರೆ, ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇದೆ. ಕಾಂಗ್ರೆಸ್ ಸೋಲ್ತಾ ಇರುವ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೂ ಒಂದು ಶೇಕಿಂಗನ್ನು ನೋಡಬೇಕಾ? ಕರ್ನಾಟಕದಲ್ಲೂ ಕೂಡ ಒಂದು ಪವರ್ ಶೇರಿಂಗ್ ಅಂತ ಬಂದಾಗ ಒಂದು ದೊಡ್ಡ ಚೇಂಜ್ ಆಗುತ್ತೆ. ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ, ಅಲ್ಲೊಂದಷ್ಟು ಗೊಂದಲ, ನನಗೆ ಈ ಸ್ಥಾನ, ನನಗೆ ಈ ಇಲಾಖೆ ಬೇಕು, ಅಲ್ಲಿ ಒಂದಷ್ಟು ಲಾಬಿಗಳು ನಡೀತವೆ. ಇದನ್ನೆಲ್ಲ ಹೈಕಮಾಂಡ್ ನಿಭಾಯಿಸೋದಕ್ಕೆ ಕಷ್ಟಪಡ್ತಾ ಇದೆ. ಅಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನೇ ಸಿದ್ದರಾಮಯ್ಯನವ್ರು ಕೇಳೋದು ಅನುಮಾನ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಸಿದ್ದರಾಮಯ್ಯನವ್ರನ್ನ ಪಟ್ಟು ಹಿಡಿದು ಇಳಿರಿ ಕೆಳಗೆ ಅಂತ ಹೇಳುವ ತಾಕತ್ತು ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ. ಹಾಗಾಗಿ ವೀಕ್ ಆಗಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪಾಪ ಡಿ.ಕೆ. ಶಿವಕುಮಾರ್ ಏನು ಮಾಡೋಕ್ಕಾಗುತ್ತೆ? ಅವ್ರು ನಂಬ್ಕೊಂಡಿರೋದೇ ಹೈಕಮಾಂಡನ್ನು. ಶಾಸಕರ ಜೊತೆ ರೆಬೆಲ್ ಆಗೋಣ ಅಂದರೆ 140 ಶಾಸಕ ಬಲದ ಸರ್ಕಾರ. ಇದನ್ನು ಅಲುಗಾಡ್ಸೋಕ್ಕೆ ಕನಿಷ್ಠ 50 ಶಾಸಕರಾದರೂ ಹೊರಗಡೆ ಬರಬೇಕು. ಅಷ್ಟು ರಿಸ್ಕ್ ತೊಗೊಳ್ಳೋಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ರೆಡಿ ಇಲ್ಲ. ಅವರು ಗೆಲ್ಲಿಸಿದ್ದಾರೆ, ಪಕ್ಷಕ್ಕೆ ಸಂಪನ್ಮೂಲವನ್ನು ಮಾಡಿಕೊಟ್ಟಿದ್ದಾರೆ, ಎಲ್ಲ ರೀತಿಯಲ್ಲಿ ಪಕ್ಷವನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇನ್ನು ಈಗ ಅಧಿಕಾರ ಪಡ್ಕೊಳ್ಳೋಕ್ಕೂ ನಾನು ದೊಡ್ಡ ಲಾಬಿ, ದೊಡ್ಡ ಗಲಾಟೆ ಮಾಡಬೇಕು ಅಂದರೆ ಅದು ನನಗಿಷ್ಟ ಇಲ್ಲ, ಇದು ನನ್ನ ಪಕ್ಷ ಅಂತ ಅವರು ಬೇಸರದಲ್ಲೇ ಸುಮ್ಮನಿದ್ದಾರೆ ಅಂತ ಅವರ ಮಾತುಗಳೆಲ್ಲ ಅನ್ನಿಸ್ತಾ ಇದೆ. ಕೆಲವು ಶಾಸಕರು ದೆಹಲಿಗೆ ಹೋದಂತ ಹಿನ್ನೆಲೆಯಲ್ಲಿ ಸರ್, ಸಹಜವಾಗಿ ಪರ ವಿರುದ್ಧ ಚರ್ಚೆ ಜೊತೆಗೆ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯಿತು. CM ಬೆಂಬಲಿತ ಅನ್ನೋ ಸಚಿವರುಗಳದು, ಹೀಗೆ ಎಲ್ಲ ಕಡೆ ಕೂಡ ರಾಜಕೀಯವಾಗಿ ಜಾಸ್ತಿ ಚಟುವಟಿಕೆ ಶುರುವಾಗಿದೆ ಸರ್. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs ಆರ್ ಮೈ MLAs. ಸರ್ ಮಾತು ಸರ್, ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್? ಆಡಿದ ಮಾತು ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದ ಲೀಡರ್ಸ್. You can't stop them, you can't tell them no, because so many are going with ministers, some of them are going with chief minister. Who stop them? No one has stopped them, no one has commented them. ನೀವು ಸರ್, ನೀವು ನಿಮ್ಮ ಶ್ರಮ, ನಿಮ್ಮ ಕಮಿಟ್ಮೆಂಟ್ ಡಿನ್ನರ್ ಮೀಟಿಂಗ್ ಮಾಡಿದ್ರು ಸರ್ ನಿನ್ನೆ. ಅವ್ರಿಗೆ ಕೆಲವರು ಶಾಸಕರು ಡೆಲ್ಲಿಗೆ ಹೋದ ತಕ್ಷಣ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ವಾಟ್ ಮೆಸೇಜ್ ದೇ ಆರ್ ಗೋಯಿಂಗ್ ಟು ಸೆಂಡ್ ಸರ್? I don't know what is going on. I am not aware of this dinner which is going on. They wanted to make MP president.
There are 4-5 deputy CMs. All meetings are going on last 2.5 years. There is nothing new. Made 4 meetings by MLAs. Honorable Chief Minister decided he will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi. Apart from that, what I can say, they have every right. I have not taken anyone. Some of them went and met Kalyan Saab. Along with Chief Minister also they met. They went in the plane, some of them. What is wrong? They are going, it is their life. Whether no one has called them, but voluntarily they are going and showing their faces. They wanted to show their presence that they are in the forefront and they can do work and they want responsibility. It's been read in different ways, sir. It's been read in different ways. All one party members are eligible to become minister, chief minister, everything they can become. Now there is no question is there. Honorable Chief Minister is there. He said that he will come to complete 5 years. I wish him all the best. We will